ಚುನಾವಣೆ ಬಂದಾಗ 2 ತಿಂಗಳು ರಾಜಕಾರಣ ಮಾಡೋಣ. ದಿನವೂ ಕೂಡ ರಾಜಕಾರಣ ಮಾಡಿದ್ರೆ ಏನಾಯ್ತದೆ ಅನ್ನೋದಕ್ಕೆ ನಿಮಗೂ ಕೂಡ ಎಲ್ಲವೂ ಕೂಡ ಅರಿವಿದೆ. ನಾನು ನಂಜೇಗೌಡರಿಗೆ ಇಷ್ಟು ಮಾತ್ರ ಹೇಳ್ತೀನಿ, ನಂಜೇಗೌಡರು ನನಗೆ ಅಂಥ ಸ್ನೇಹಿತರಲ್ಲ, ಆದರೆ ನಂಜೇಗೌಡರ ನಡವಳಿಕೆಯನ್ನು ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೇನೆ. 70 ವರ್ಷಕ್ಕೂ ಮೇಲ್ಪಟ್ಟು ಪಂಚಾಯಿತಿ ಅಧ್ಯಕ್ಷ ಕಾರ್ಯದರ್ಶಿ ಏನೋ ಕೆಲಸ ಮಾಡಿದ್ದೀನಿ. ಜನರ ನಾಡಿ ಮಿಡಿತದ ಜೊತೆಯಲ್ಲಿ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಯಜಮಾನ್. ಬುದ್ಧಿವಂತ ಎಲ್ಲವನ್ನೂ ಕೂಡ ಜಯಿಸ್ತಾನೆ ಅಂತ ನಾನು ಹೇಳೋದಿಲ್ಲ. ನಾನು ಮೊನ್ನೆ ರಾಷ್ಟ್ರದ ನಮ್ಮೆಲ್ಲರ ಗಣತವ್ಯತ ರಾಷ್ಟ್ರಪತಿಗಳ ಜೊತೆಯಲ್ಲಿ ಸೌತ್ ಆಫ್ರಿಕಾ ದೇಶದ 2 ದೇಶಗಳಿಗೆ ನನ್ನನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಾನೊಬ್ಬ ಕೊನೆಯವನು, ತುಂಬ ಸೀನಿಯರ್ ಮಂತ್ರಿಗಳು ಕಳಿಸ್ತಕ್ಕಂಥದ್ರ ಜೊತೆಗೆ ನನ್ನನ್ನು ಹಾಕಿ ರಾಷ್ಟ್ರಪತಿಗಳ ಜೊತೆಯಲ್ಲಿ ನೀವು 8 ದಿನಗಳ ಕಾಲ ಆ ರಾಷ್ಟ್ರಕ್ಕೆ ಹೋಗಿ ಬನ್ನಿ ಅಂತ ಕಳಿಸ್ಕೊಟ್ರು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಆ ದೇಶದ ಇತಿಹಾಸ, ಅಲ್ಲಿಯ ನಾಗರಿಕತೆ, ಆ ನಾಗರಿಕತೆ ಜೊತೆಯಲ್ಲಿ ಕೇವಲ 10-11 ವರ್ಷದಲ್ಲಿ ಭಾರತ ದೇಶಕ್ಕೂ ಅವ್ರಿಗೆ ಇರ್ತಕ್ಕಂಥ ನಂಟು ಸ್ಥಾನವನ್ನು, ಅಭಿವೃದ್ಧಿಯನ್ನು ನೋಡಿದಾಗ ಭಾರತ ದೇಶ ಅಭಿವೃದ್ಧಿಯ ಜೊತೆಯಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಭಾರತೀಯರ ಸ್ವಾಭಿಮಾನವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸಗಳಾಗ್ತಾ ಇದೆ ಅನ್ನೋದು ಅಲ್ಲಿ ಹೋಗಿ ಬಂದ ಮೇಲೆ ನನಗೆ ಗೊತ್ತಾಯಿತು. ಬಂಧುಗಳೇ, ನನಗಿವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋದು ನನಗೂ ಕೂಡ ಆಸೆ. ಇವತ್ತು ನಿಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಹಿರಿಯರಾಗಿದ್ದಂಥ ಮುನಿಯಪ್ಪನವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಲೋಕಸಭಾ ಸದಸ್ಯರಾಗಿ, ಮಂತ್ರಿಗಳಾಗಿ. ನಮ್ಮವರೇ ಆದಂಥ ಸಹೋದರ ಮುನ್ಸ್ವಾಮಿಯವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಇದನ್ನು ಮಾಡಿದ್ದಾರೆ. ನಾನು ಅವರಿಗೆ ಹೋದ ಸಾರಿನೂ ಕೂಡ ಒಂದು ಕಾರಣಾಂತರದಿಂದ ನಾವು ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ವಿ. ಅದಾದ ಮೇಲೆ 1 ವರ್ಷದಲ್ಲಿ ಸಹೋದರ ಮಲ್ಲೇಶ್ ಬಾಬು ಅವರು ಇದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು, ನನ್ನ ಹತ್ರ ಒತ್ತಡ ತಂದು ಇವತ್ತು ಈ ಕೆಲಸವನ್ನು ಮುಗಿಸಿದ್ದೀವಿ. ನಾನು ಒಂದು ಮಾತನ್ನ ಹೇಳ್ತೀನಿ, ಯಾರಿಗೂ ಯಾವುದು ಶಾಶ್ವತ ಅಲ್ಲ. ಇದೆ ಯಜಮಾನ್ರೆ, ಇದ್ದಂಥ ಸಂದರ್ಭದಲ್ಲಿ ನಾವೊಂದಷ್ಟು ಚಿಕ್ಕ ಗುರುತುಗಳನ್ನು ಬಿಟ್ಟು ಹೋಗ್ಬೇಕಾಯ್ತದೆ. ನಾನು ಮಂತ್ರಿ ಆಗಲಿಲ್ಲ ಅಂದರೆ ಇನ್ಯಾರೋ ಮಂತ್ರಿ ಆಯ್ತಾರೆ ಅಂದಿದ್ರೆ ಮಲ್ಲೇಶ್ ಬಾಬು ಕರ್ಕೊಬರೋರೆಲ್ಲ ಗೊತ್ತಿಲ್ಲ, ನಂಜೇಗೌಡರು ಇಲ್ಲಿ ಬಂದು ಕಾಯ್ತಾರೋ ಎಲ್ಲೋ ಗೊತ್ತಿಲ್ಲ. ಆದರೆ ವಿಶ್ವಾಸ, ಪ್ರೀತಿ, ಆತ್ಮೀಯತೆ ಗೋವಿಂದರಾಜು ನನಗೊಂದು 25-30 ವರ್ಷ ಸ್ನೇಹಿತರು. ನಿಮ್ಮ ಜಿಲ್ಲಾಧಿಕಾರಿ ನಾನು ಭಾರಿ ಆತ್ಮೀಯರು. ಹಾಗಂದ್ಬಿಟ್ಟು ಒಂದಿನ ಅಂತೇಳಿ ಜಿಲ್ಲಾಧಿಕಾರಿಗೆ ಇವತ್ತವರೆಗೂ ಫೋನೇ ಮಾಡೋದಿಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ವೆಂಕಟಮುನಿಯವರು, ನಾನು ಯಾವತ್ತಾರು ಬಂದರೆ ಆ ವೆಂಕಟಮುನಿಯಪ್ಪನ ಮನೆಗೆ ಊಟಕ್ಕೆ ಹೋಗ್ತೀನಿ ವಿನ ಇನ್ನೊಬ್ರ ಮನೆಗೆ ಊಟಕ್ಕೆ ಹೋಗ್ತಾ ಇರಲ್ಲ. ನಾವು ಇವೆಲ್ಲವೂ ಕಾಕತಾಳೆ ಇರ್ತದೆ. ಒಂದು ಮಾತನ್ನು ಇವತ್ತು ಹೇಳ್ತೀನಿ, 23 ಏನು ಕೋಟಿ ರೂಪಾಯಿ ಇವತ್ತೇನು ಖರ್ಚಾಗಿ ಇದು ROB ಮಾಡಿದ್ದೀವಿ. ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 55%. ನನಗೆ ರಾಜ್ಯ ಸರ್ಕಾರದ ಹತ್ರ ದುಡ್ಡು ತಗೊಳ್ಳೋದು ಎಷ್ಟು ಕಷ್ಟ ಅಂದರೆ, ಏನು ಇವಾಗಿದ್ದಾಗೆಲ್ಲ ಎಲ್ಲ ಸರ್ಕಾರಗಳಿದ್ದಾಗೂ ಕೂಡ ಅಷ್ಟೇ ಕಷ್ಟನೇ. ಅದರಲ್ಲೂ ಇವಾಗಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಒದ್ದಾಟ. ಆ ಎಲ್ಲ ಒದ್ದಾಟದ ಮಧ್ಯದಲ್ಲೂ ಕೂಡ ನಾನು ತೀರ್ಮಾನ ಮಾಡಿದೆ, ಇನ್ನು ಮುಂದೆ ಯಾವ ಯೋಜನೆಗಳು ತಗೋತೀವಿ, ROB RUB ಮೇಲ್ಸೇತುವೆ, ಕೆಳಸೇತುವೆ 100ಕ್ಕೆ 100 ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾರತ ಸರ್ಕಾರದಿಂದನೇ ಮಾಡ್ತೀವಿ. ಇನ್ಯಾವುದು ಕೂಡ ಇದು ಗೊಂದಲ ಮಾಡೋಕ್ಕೆ ನಾವು ತಯಾರಾಗಿಲ್ಲ, ಮಾಡ್ತೀವಿ. ಇನ್ನೊಂದು ಹೇಳ್ತೀನಿ, ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಬೆಳೀತಾ ಇದೆ.